ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಆಟಗಾರನ ಜೊತೆ ಕಿರಿಕ್. ಮ್ಯಾಚ್ ಮುಗಿದ ಬಳಿಕ ಟೀಮ್ ಇಂಡಿಯಾದ ಸ್ಟಾರ್ ವೇಗಿ ಮತ್ತು ಸ್ಟಾರ್ ಆಟಗಾರ ಆಗಿರುವಂತಹ ಹರ್ಷದೀಪ್ ಸಿಂಗ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಆ ವಿವಾದದ ಬಗ್ಗೆ ಮತ್ತು ಜಗಳದ ಬಗ್ಗೆ ಹರ್ಷದೀಪ್ ಸಿಂಗ್ ಅವರು ಕೊಟ್ಟ ಉತ್ತರವೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಎಲ್ಲರೂ ಮೆನ್ ಇನ್ ಬ್ಲೂ ವೈಭವದ ಬಗ್ಗೆ ಮಾತನಾಡುತ್ತಿದ್ದಾರೆ. ಸತತವಾಗಿ ವಿಶ್ವಕಪ್ ಎತ್ತಿ ಹಿಡಿದ ತಂಡವಾಗಿ ಭಾರತ ಒಟ್ಟಾರೆಯಾಗಿ 3ನೇ ಬಾರಿಗೆ T20 ವಿಶ್ವಕಪ್ ಟ್ರೋಫಿ ಆದರೆ ಗೆದ್ದುಕೊಂಡಿದೆ. ಇನ್ನು ಈ ಮೂಲಕ ಟೀಮ್ ಇಂಡಿಯಾ ಇತಿಹಾಸ ಕೂಡ ನಿರ್ಮಿಸಿದೆ. ಇನ್ನು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ 96 ರನ್ಗಳಿಂದಾದ್ರೆ ಗೆಲ್ಲಿತು. ಆದರೆ ಪಂದ್ಯದ ನಡುವೆ ನಡೆದ ಕಿರಿಕ್ ಒಂದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗುತ್ತಿದೆ. ಇನ್ನು ನಮ್ಮ ಭಾರತ ತಂಡದ ಸ್ಟಾರ್ ಯುವ ವೇಗಿಯಾದಂತ ಹರ್ಷದೀಪ್ ಸಿಂಗ್ ಅವರು ಯಾವಾಗಲೂ ಗ್ರೌಂಡ್ ನಲ್ಲಿ ಶಾಂತ ರೀತಿಯಿಂದಾನೇ ಇರ್ತಿದ್ರು. ಆದರೆ ನ್ಯೂಜಿಲೆಂಡ್ ನ ಸ್ಟಾರ್ ಬ್ಯಾಟರ್ ಆದಂತ ಡ್ಯಾರೆಲ್ ಮಿಚೆಲ್ ಅವರೊಂದಿಗೆ ಕಿರಿಕ್ ಆದ್ರೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾ ನೀಡಿದಂತ 256 ರನ್ಗಳ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಇನ್ನಿಂಗ್ಸ್ ಆರಂಭದಲ್ಲೇ ಎಳೆಯಿತು. ಆದಾಗ್ಯೂ 11ನೇ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಎಸೆತದಲ್ಲಿ ಡ್ಯಾರೆಲ್ ಮಿಚೆಲ್ ಸತತವಾಗಿ 2 ಸಿಕ್ಸರ್ ಗಳನ್ನು ಬಾರಿಸಿದರು. ಇದರ ನಡುವೆ ಹರ್ಷದೀಪ್ ಸಿಂಗ್ ಅವರು ವೈಡ್ ಹಾಕಿದರು. ಜೊತೆಗೆ ಅವರು ವಿಕೆಟ್ ಪಡೆಯದ ಕಾರಣ ಸ್ವಲ್ಪ ಆಕ್ರಮಣಕಾರಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಹರ್ಷದೀಪ್ ಸಿಂಗ್. ಇನ್ನು ಈ ಸಂದರ್ಭದಲ್ಲಿ ಮಿಚ್ಚಲ್ ಅವರು ಬಂದ್ಬಿಟ್ಟು ಅದೇ ಓವರ್ ನ 5ನೇ ಎಸೆತಕ್ಕೆ ನಾನ್ ಸ್ಟ್ರೈಕರ್ ತುದಿಗೆ ಚೆಂಡು ಹೊಡೆದರು. ಆದಾಗ್ಯೂ ಫಾಲೋ ಥ್ರೋ ನಲ್ಲಿ ಚೆಂಡು ಪಡೆದ ಹರ್ಷದೀಪ್ ಸಿಂಗ್ ಅವರು ವಿಕೆಟ್ ಕಡೆಗೆ ಕೋಪಗೊಂಡು ಥ್ರೋ ಎಸೆದರು. ಇನ್ನು ಚೆಂಡು ನೇರವಾಗಿ ಹೋಗಿ ಮಿಚ್ಚಲ್ಗೆ ಬಲವಾಗಿ ಬಡಿಯಿತು. ಕ್ರೀಸ್ ನಲ್ಲಿದ್ದರೂ ಚೆಂಡನ್ನು ತಮ್ಮ ಮೇಲೆ ಎಸೆದಿದ್ದಕ್ಕೆ ಮಿಚ್ಚಲ್ ಅವರು ತೀವ್ರ ಕೋಪಗೊಂಡರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಡ್ಯಾರೆಲ್ ಮಿಚ್ಚಲ್ ಅವರು ಕೋಪದಿಂದ ಹರ್ಷದೀಪ್ ಸಿಂಗ್ ಅವರನ್ನು ನೋಡಿ ಅವರ ಮೇಲೆ ಕೂಗಿದರು. ಆದಾಗ್ಯೂ ಹರ್ಷದೀಪ್ ಸಿಂಗ್ ಅವರು ಆರಂಭದಲ್ಲಿ ಕ್ಷಮೆ ಕೇಳದೆ ಹಿಂದೆ ಸರಿದಾಗ ಮಿಚ್ಚಲ್ ಇನ್ನಷ್ಟು ಕೋಪಗೊಂಡರು. ತಕ್ಷಣ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮಧ್ಯ ಪ್ರವೇಶಿಸಿ ಮಿಚ್ಚಲ್ ಅವರನ್ನು ಶಾಂತಗೊಳಿಸಲು ಪ್ರಯತ್ನ ಮಾಡಿದ್ದರು. ಅಂಪೈರ್ ಕೂಡ ಹರ್ಷದೀಪ್ ಸಿಂಗ್ ಅವರನ್ನು ಕರೆದು ಎಚ್ಚರಿಸಿದರು. ಓವರ್ ಮುಗಿದ ನಂತರ ಹರ್ಷದೀಪ್ ಸಿಂಗ್ ಅವರು ಸ್ವತಃ ಮಿಚ್ಚಲ್ ಬಳಿ ಹೋಗಿ ಕ್ಷಮೆ ಕೂಡ ಕೇಳಿದರು. ಇಬ್ಬರು ಕೈ ಕುಲುಕಿದ್ದರಿಂದ ವಿವಾದದ ಅಲ್ಲಿಗೆ ಕೊನೆಗೊಂಡಿತಂತಾನೆ ಹೇಳ್ಬೋದು. ಆದಾಗ್ಯೂ ಹರ್ಷದೀಪ್ ಸಿಂಗ್ ಅವರು ವರ್ತನೆಯ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ಬಂದವು ಮತ್ತು ಈ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರು ತಮ್ಮ 4 ಓವರ್ಗಳ ಕೂಟದಲ್ಲಿ 32 ರನ್ಗಳನ್ನಾದ್ರೆ ಬಿಟ್ಟು ಕೊಟ್ಟು ಒಂದೇ ಒಂದು ವಿಕೆಟ್ ಕೂಡ ಪಡೆಯಲು ಸಾಧ್ಯವಾಗಲಿಲ್ಲ. ಇನ್ನು ಇದೆಲ್ಲ ಆದ ಬಳಿಕ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಹರ್ಷದೀಪ್ ಸಿಂಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ನಾನು ಡ್ಯಾರೆಲ್ ಮಿಚ್ಚಲ್ ಅವರಿಗೆ ಕ್ಷಮೆ ಯಾಚಿಸಲು ಹೋಗಿದ್ದೆ. ಉದ್ದೇಶ ಪೂರ್ವಕವಾಗಿ ಮಿಚ್ಚಲ್ ಅವರಿಗೆ ಹೊಡೆದಿಲ್ಲ. ಸ್ಟಂಪ್ಗಳ ಮೇಲೆ ನನ್ನ ಎಸೆತ ರಿವರ್ಸ್ ಸ್ವಿಂಗ್ ಆಗಿ ಅವರಿಗೆ ತಗುಲಿತ್ತು ಎಂದು ಹೇಳಿದರಂತಾನೆ ಹೇಳ್ಬೋದು. ಇದಾದ ನಂತರ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡರು. ಬಹಳ ಸಂತೋಷದಿಂದ ಇಬ್ಬರು ಮಾತನಾಡಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನೇನು IPL ಕೂಡ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ. ಆ ಕಾರಣದಿಂದಾಗಿ IPL ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ.